ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು 2022 ಮಾಡಲು ಸಿಂಗಲ್ ಓನರ್ ಗಾಡಿ, ಒಂದು ಮಾರುತಿ ಈಕೋ ಗಾಡಿ ಸೇಲಿ ಬಂದಿದೆ. ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿದ್ರೆ ಸಾಕು, ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ. ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಫೇಸ್ಬುಕ್ಕಲ್ಲಿ ಏನಾದರೂ ವೀಡಿಯೋ ನೋಡ್ತಿರೋಂಥವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ವೀಕ್ಷಕರೇ. ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ಈ ವಿಡಿಯೋ ಮೇಲ್ಗಡೆ ಒಂದು ವಿಡಿಯೋ ಲಿಂಕ್ ಅಂತ ಹಾಕಿರ್ತೀವಿ. ನೀವು ಆ ಲಿಂಕ್ ಟಚ್ ಮಾಡಿದ್ರೆ ಯೂಟ್ಯೂಬಲ್ಲಿ ಪ್ಲೇ ಆಗುತ್ತೆ, ಅವಾಗ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ. ಅಲ್ಲೇನಾದ್ರೂ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಅಂದರೆ ಗಾಡಿ ಸೇಲ್ ಆದಮೇಲೆ ಸೇಲ್ ಆಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡಿರ್ತೀವಿ. ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇನ್ನು ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಮರಿಬೇಡಿ. ಹಾಗೆ ವಿಡಿಯೋ ಇಷ್ಟ ಲೈಕ್ ಕೊಟ್ಟು ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ದರೆ ಅಂಥವ್ರು ಕೂಡ ನಾವು ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ಇನ್ನು ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಿಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಸೇಲ್ ಮಾಡ್ಕೊಬೇಕಂದ್ರೆ ಸೇಲಿಗಿರೋ ಗಾಡಿದು ಒಂದು 5-6 ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಗಾಡಿ ಫೋಟೋಸ್ ಕಳಿಸಿದರೆ ಸಾಕು ವೀಕ್ಷಕರೇ. ನಿಮಗೆ ಗಾಡಿ ಫೋಟೋಸ್ ಕಳ್ಸೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ಈ ನಂಬರ್ಗೆ ಯಾರೂ ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಯಾಕಂದರೆ ಇದು ಗಾಡಿ ಓನರ್ ನಂಬರ್ ಅಲ್ಲ, ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಇರುತ್ತೆ ಅಷ್ಟೇ. ನಿಮ್ಮ ಗಾಡಿ ಸೇಲ್ಗಿದ್ರೆ ಮಾತ್ರ ಈ ನಂಬರಿಗೆ ಫೋಟೋಸ್ ಕಳಿಸಿದ್ರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ತಿಳ್ಕೊಂಡು ಯೂಟ್ಯೂಬಲ್ಲಿ ಹಾಕ್ತೀವಿ. ಗಾಡಿ ಓನರ್ ನಂಬರು ವೀಡಿಯೋ ಕೆಳಗಡೆ ಇರುತ್ತೆ, ಟೈಟಲಲ್ಲಿ ಅಲ್ಲಿ ಕಾಲ್ ಮಾಡ್ಕೊಳ್ಳಿ. ಅವ್ರಿಗೆ ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ, ಸ್ಕ್ರೀನ್ ಮೇಲೆ ಕಾಣಿಸಿರೋ ನಂಬರಿಗೆ ಕಾಲ್ ಮಾಡಬೇಡಿ, ಓಕೆನಾ. ಇನ್ನೇ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವರು ಏನೇನು ಹೇಳ್ಯಾರಂತೆ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಸರ್, ಯಾವ್ದು ಗಾಡಿ? ಸರ್ 2022 ಈಕೋ. 2022 ಮಾಡಲ್ದು ಮಾರುತಿ ಈಕೋ. 5 ಸೀಟ್ರು, ಹಾಂ 7 ಸೀಟ್ರ್ ಕನ್ವರ್ಟ್ ಆಗೈತೆ. ಓಕೆ. ಸಿಂಗಲ್ ಓನರು. ಹಾಂ. ಶೋರೂಮ್ ರೆಕಾರ್ಡು 18,000 ಓಡೈತೆ. ಬರೀ 18,000? ಬರೀ 18,000. ಅದು ಶೋರೂಮ್ ರೆಕಾರ್ಡು? ಹಾಂ, ಶೋರೂಮ್ ರೆಕಾರ್ಡು. ಓಕೆ. 5 ಸೀಟರ್ ಗಾಡಿನ 8 ಸೀಟರ್ ಕನ್ವರ್ಟ್ ಮಾಡಿದ್ದಾರೆ? ಹೌದು. ಓಕೆ. ಪೆಟ್ರೋಲ್ ಒಂದೇನಾ? ಹಾಂ, ಪೆಟ್ರೋಲ್ ಒಂದೇ. ಓಕೆ. ಈಗ ಗಾಡಿದು ಡಾಕ್ಯುಮೆಂಟ್ಸ್, ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆಯಾ? ಹಾಂ, ಇನ್ಸೂರೆನ್ಸ್ ಎಲ್ಲ ಫ್ರೆಶ್ ಸರ್, ಇನ್ನೂ ಮೊನ್ನೆ ಕಟ್ಟಿರೋದು. ಹಾಂ. ಇನ್ನೂ 1 ವರ್ಷ ರನ್ನಿಂಗ್ ಇದೆ ಇನ್ಸೂರೆನ್ಸು. ಓಕೆ. ಬ್ಯಾಂಕಲ್ಲಿ ಅದು ಫುಲ್ ಲೋನು ಅಂದರೆ ಫುಲ್ ಕ್ಯಾಶಲ್ಲಿ ಐತೆ. ಹ್ಞೂ. ಲೋನ್ ಎಲ್ಲ ಕ್ಲೋಸ್ ಮಾಡಿದ್ವಿ. ಹ್ಞೂ. ಟೈರ್ಗಳು? ಟೈರ್ಗಳು 18,000 ಹೊಡೈತೆ ಸರ್. ಶೋರೂಮ್ ಸ್ಟೆಪ್ನಿ ಸಮೇತ ಬಿಚ್ಚಿಲ್ಲ. ಹ್ಞೂ. ಬರೀ 18,000 ಅಷ್ಟೇ ಹೊಡಿರೋದು. ಓಕೆ. ಇನ್ನು ಸ್ಮೆಲ್ ಕೂಡ ಶೋರೂಮ್ ಸ್ಮೆಲ್ ಸಮೇತ ಹೋಗಿಲ್ಲ ಗಾಡೀಲಿ. ಹ್ಞೂ. ಓಕೆ. ಅಂದರೆ ಈಗ 5 ಸೀಟರ್ ಅಂದರೆ ಎ ಸಿ ಎಲ್ಲ ಬರುತ್ತಲ್ಲ? ಹೌದು. ಇದರಲ್ಲಿ ಎ ಸಿ ಇಲ್ಲ ಸರ್, 2 ಏರ್ ಬ್ಯಾಗ್ ಇದೆ, 2 ಏರ್ ಬ್ಯಾಗ್ ಇದೆ. 5 ಸೀಟರ್ ಎ ಸಿ ಬರುತ್ತಲ್ಲ ಸರ್? ಇಲ್ಲ ಸರ್, ಇದಕ್ಕೆ ಬಂದಿಲ್ಲ. ಹಾಂ. ಎ ಸಿ ಬಂದಿಲ್ಲ, 2 ಏರ್ ಬ್ಯಾಗ್ ಇದೆ. ಓಕೆ. ಬಟ್ ಎ ಸಿ ಇದೆ ಅನ್ಸುತ್ತೆ, ಬಟ್ ಕೂಲ್ ಆಗ್ತಾ ಇಲ್ಲ, ಏನೋ ಗೊತ್ತಾಗಲ್ಲ ಅದು. ಬಟ್ ಎ ಸಿ ಇಲ್ಲ ಅನ್ಕೊಂತೀನಿ ನಾನು. ಓಕೆ. ಏನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದೆಯಾ ಗಾಡೀಲಿ? ಸರ್, ಎಕ್ಸ್ಟ್ರಾ ಫಿಟ್ಟಿಂಗ್ ಏನಿಲ್ಲ ಸರ್. ಓಕೆ. ಎಕ್ಸ್ಟ್ರಾ ಫಿಟ್ಟಿಂಗ್ ಏನಿಲ್ಲ, ಸಿಸ್ಟಮ್ ಎಲ್ಲ ಇದೆ. ಗಾಡಿಯ ಲೊಕೇಶನ್ ಸರ್? ಸರ್, ತುಮಕೂರು ಸಿಟಿಯಲ್ಲೇನಾ? ಹಾಂ, ಸಿಟಿಲ್ಲ. ಓಕೆ. ಗಾಡಿ ರೇಟ್ ಏನು ಹೇಳ್ತೀರಾ? ಗಾಡಿ ರೇಟು 4,90 ಹೇಳ್ತೀನಿ ಸರ್. 4,90,000? 4,90,000 ಸ್ವಲ್ಪ ನೆಗೋಷಿಯಲ್. ಅದರಲ್ಲಿ ಸ್ವಲ್ಪ ಕಮ್ಮಿ ಆಗುತ್ತೆ? ಸ್ವಲ್ಪ, ಹೌದು. ಓಕೆ. ಕಾಂಟ್ಯಾಕ್ಟ್ ನಂಬರ್ ಇದೆ ಇಲ್ಲ? ಹಾಂ, ಇದೆ, ಹಾಕಿ.